ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ಹೃದಯ ನಿನಗಾಗಿ ಭಾಗ 4. ಕೋಣೆಗೆ ಬಂದ ಕಾರ್ತಿಕ್ ಕೋಪವನ್ನು ಕೋಣೆಯಲ್ಲಿದ್ದ ವಸ್ತುವಿನ ಮೇಲೆ ತೀರಿಸಿದನು. ಗ್ರ್ಯಾಂಡ್ಮಾ, ನಾನು ಮದುವೆ ಎಂಬ ಆ 3 ಅಕ್ಷರವನ್ನು ದ್ವೇಷ ಮಾಡುತ್ತೇನೆ. ನನ್ನ ಜೀವನ ಹಾಳು ಮಾಡಿದೆ. ಪದೇ ಪದೇ ಅದನ್ನೇ ಹೇಳಿ ಮರೆತ ವಿಷಯ ನೆನಪು ಮಾಡುತ್ತೆ. ಈ ನೆನಪು ನನ್ನ ಪದೇ ಪದೇ ಸಾಯಿಸುತ್ತೆ. ಐ ಹೇಟ್. ಕೊನೆಗೆ ವಿಕ್ಕಿಗೆ ಫೋನ್ ಮಾಡಿ ಸೀತಾದೇವಿಗೆ ಗೊತ್ತಾಗದೆ ಒಂದು ವೈನ್ ಬಾಟಲ್ ತರಿಸಿಕೊಂಡನು. ಕಾರ್ತಿಕ್, ಏನಾಗಿದೆಯೋ? ಯಾವಾಗಲೂ ಕುಡಿಯುತ್ತೀಯಾ? ಕುಡಿದು ಕುಡಿದು ಕುಡುಕ ಆಗುತ್ತೀಯಾ? ಬಾಟಲ್ ಕೊಟ್ಟು ಗೆಳೆಯ ಕುಡಿಯಬೇಡ ಎಂದನು ವಿಕ್ಕಿ. ಬಾಟಲ್ ತಂದು ಕೊಟ್ಟ ಮೇಲೆ ಹೋಗು. ನಿನ್ನ ಮಾತು ನಾನು ಕೇಳಲ್ಲ. ನಿನಗೆ ಅಪ್ಪ, ಅಮ್ಮ, ತಂಗಿ ಎಲ್ಲ ಇದ್ದಾರೆ. ನಾನು ಹಾಳಾದರೆ ಯಾರೂ ಇಲ್ಲ ಎಂದು ಕೈಯಿಂದ ಬಾಟಲ್ ತೆಗೆದುಕೊಂಡು ಕುಡಿದನು. ಕಾರ್ತಿಕ್, ಬೇಡ, ಅಜ್ಜಿಗೆ ಗೊತ್ತಾದರೆ ನನ್ನ ಇಲ್ಲೇ ಕೈಮಾ ಮಾಡಿಬಿಡುತ್ತಾರೆ ಎಂದು ಬಾಟಲ್ ಎಳೆದುಕೊಂಡನು. ಕಾರ್ತಿಕ್, ನೀನು ಯಾರ ಪ್ರೀತಿಗಾಗಿ ಹಂಬಲಿಸಿದೆ ಅವರ ಪ್ರೀತಿ ಎಲ್ಲ ನಿನಗೆ ಮರಳಿ ಸಿಗುತ್ತೆ. ಚಿಂತೆ ಮಾಡಬೇಡ ಎಂದನು. ನಿಜವಾಗ್ಲೂ ಸಿಗುತ್ತಾ? ಎಲ್ಲ ಮಕ್ಕಳಂತೆ ನನಗೂ ಲಾಲಿ ಹಾಡು ಹಾಡಿ ಮಲಗಿಸುತ್ತಾಳಾ? ಅಯ್ಯೋ ಕರ್ಮ, ನಿನ್ನ ಹೆಂಡತಿ ನಿನ್ನ ಮಗುವಿಗೆ ಲಾಲಿ ಹಾಡು ಆಡಿ ಮಲಗಿಸುವುದು. ನೀನು ನೋಡಿದರೆ ನಿನ್ನ ಅಮ್ಮ ಬಂದು ನಿನ್ನ ಮಲಗಿಸುವ ಕನಸು ಕಾಣುತ್ತಿ. ವಿಕ್ಕಿ ಗೊಣಗಿಕೊಂಡನು. ವಿಕ್ಕಿ, ಪ್ಲೀಸ್ ಇಲ್ಲೇ ಇರೋ. ನಿನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಗಬೇಕು ಎಂದನು. ಗೆಳೆಯನ ನೋವು ಅರಿತ ವಿಕ್ಕಿ ಮನೆಗೆ ಬರುವುದಿಲ್ಲವೆಂದು ಹೇಳಿ ಅಂದು ಗೆಳೆಯನಿಗೆ ಅಮ್ಮನಂತೆ ಪ್ರೀತಿ ತೋರಿಸಿ ಮಲಗಿಸಿದನು. ಬೆಳಗ್ಗೆನೇ ಎದ್ದು ಪಲಾವ್ ಮಾಡಿ ಹೋದಲು ಕುಳಿತಳು. ಆಗಿನ್ನು ಗಂಟೆ ಬೆಳಗ್ಗಿನ ಜಾವ 7. ಫೋನ್ ನೋಡಿದವಳಿಗೆ 3-4 ಸಂದೇಶ. ಒಂದೇ ನಂಬರ್, ಅದುವೇ ನುಶುವಿನ ಗೆಳೆಯನದ್ದು. ನೋಡಿದವಳಿಗೆ ಏನೋ ಆಶ್ಚರ್ಯ, ಆತ ಯಾರೆಂದು. ಬೆಳಗ್ಗೆ ಆದ ಕಾರಣ ಆತನಿಗೆ ಗುಡ್ ಮಾರ್ನಿಂಗ್ ಸಂದೇಶ ಕಳುಹಿಸಿದಳು. 1 ನಿಮಿಷದಲ್ಲಿ ಗುಡ್ ಮಾರ್ನಿಂಗ್ ನನ್ನ ಮೊಲದ ಮರಿ ಎಂದೆನು. ನಿನ್ನೆ ಮೊಲದ ಮರಿ ನನ್ನ ಸಂದೇಶಕ್ಕೆ ಉತ್ತರವೇ ಇಲ್ಲ. ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಕಾಣುತ್ತೆ. ತುಂಬ ಓದಿ ಸುಸ್ತಾಗಬೇಡ ಎಂದನು. ನಿಮ್ಮ ಯೋಚನೆಯಷ್ಟು ಅಲ್ಲ, ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ಫೋನ್ ನೋಡಿಲ್ಲ ಎಂಬ ಸಂದೇಶ ಕಳುಹಿಸಿದಳು. ಏನಂತ ಪರ್ಸ್ನಲ್ ಕೆಲಸ? ನನ್ನ ಬಳಿ ಗುಟ್ಟು ಮಾಡೋದಾ? ಎಲ್ಲಿ ಹೋಗಿದ್ದೆ? ಅಂಜುಗೆ ಅಪರಿಚಿತನ ಬಳಿ ಏನೂ ಹೇಳಲು ಇಷ್ಟ ಇರಲಿಲ್ಲ. ನೋಡಿ, ನೀವು ನನ್ನ ಗೆಳತಿಗೆ ಗೊತ್ತು, ಹಾಗಂತ ನಿಮ್ಮ ಬಳಿ ನನ್ನ ವೈಯಕ್ತಿಕ ವಿಷಯ ಹೇಳಬೇಕೆಂದು ಏನಿಲ್ಲ. ಅಯ್ಯೋ, ಮೊಲದ ಮರಿ, ಕೋಪ ಯಾಕೆ? ಕೂಲ್. ಹೇಳಲು ಇಷ್ಟ ಇಲ್ಲ ಅಂದರೆ ಆಯಿತು, ಬಿಡು. ನೋಡಿ, ದಯವಿಟ್ಟು ನನಗೆ ಸಂದೇಶ ಕಳಿಸಬೇಡಿ. ಓಕೆ, ನಾಳೆಯಿಂದ ಫೋನ್ ಮಾಡುವೆ, ಸರಿನಾ? ನಿಮಗೆ 1 ಸಲ ಹೇಳಿದ್ದು ಅರ್ಥ ಆಗಲ್ವಾ? ದಯವಿಟ್ಟು ಈ ಸಂದೇಶ ಕರೆ ಮಾಡಬೇಡಿ. ನನಗೆ ನನ್ನದೇ ಆದ ಜವಾಬ್ದಾರಿ ಇದೆ. ನೀವು ತೊಂದರೆ ಕೊಡಬೇಡಿ. ನನ್ನ ಮುದ್ದು, ನಿನ್ನ ತಬ್ಬಿಕೊಂಡು ಬಿಟ್ಟು ಮುತ್ತಿನ ಮಳೆ ಸುರಿಸುವ ಆಸೆ. ಎದುರಿಗೆ ಬಂದರೆ ನೀನು ನನ್ನನ್ನು ಸ್ವೀಕರಿಸುವಿಯಾ? ಮನದ ಮಾತು ಅಂಜುಗೆ ತಲುಪುವುದೇ. ಈ ಕಾಲದಲ್ಲಿ ಹುಡುಗರ ವಾಲೆಟ್ ತುಂಬ ಹಣ ಇದ್ದರೆ ಸಾಕು, ಹುಡುಗಿಯರು ಕ್ಯೂ ನಿಲ್ಲುತ್ತಾರೆ. ನೀನು ಜವಾಬ್ದಾರಿ ಎನ್ನುವೆ? ಹುಡುಗಿ ಮಾತಿನಿಂದ ಫುಲ್ ಖುಷಿಯಾದರೋ ಅವಳ ಕಾಲೆಳೆಯುವ ಮಾತು. ಹಲೋ ಮಿಸ್ಟರ್, ನನ್ನ ಗುರಿ ಸಾಧನೆ ಮುಖ್ಯ. ನಿಮ್ಮಂಥವರಿಗೆ ಟೈಮ್ ಪಾಸ್ ಮಾಡಲು ಒಂದು ಹೆಣ್ಣು ಹುಡುಗಿ ಬೇಕು, ಹಾಗಾಗಿ ನನಗೆ ತೊಂದರೆ ಕೊಡುವೀರಾ? ಆತನ ಉತ್ತರ ಮುದ್ದಾದ ನಗು. ಯಾಕ್ರೆ ವಿಚಿತ್ರ ನಗು? ಬೆಳಗ್ಗೆ ಹೆಂಗಿದೆ ಮೈಗೆ ಎಂದಳು. ಮೈಗೆ ಏನಾಗಿದೆ? ಚೆನ್ನಾಗಿದೆ. ಇನ್ನೂ ಬೆಡ್ನಲ್ಲಿ ಮಲಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿದ್ದೇನೆ ಎಂದನು. ನನ್ನ ಕರ್ಮ, ಬೆಳಗ್ಗೆ ನೀವು ತಗಲಕ್ಕೊಂಡ್ರಿ ಎಂದಳು. ಅಂಜೋಳು ಸಂದೇಶ ಕಳುಹಿಸಿ ಓದಲು ಶುರು ಮಾಡಿಕೊಂಡಳು. ಆದರೆ ಈ ಕಡೆ ಅವಳ ನೆನಪಿನಲ್ಲಿ ಜಾರಿದ ಪ್ರೇಮಿ. ಮೊಲದ ಮರಿ, ನಿನ್ನ ಮುಂದೆ ಬರುವೆ. ನೀನಂದ್ರೆ ನನಗೆ ಹುಚ್ಚು ಪ್ರೀತಿ. ಅದು ಶುರುವಾಗಿ ವರ್ಷಗಳೇ ಕಳೆದಿದೆ. ಈ ನನ್ನ ಪ್ರೀತಿ ನಿಜವಾಗ್ಲೂ ನಿನ್ನ ಮುಂದೆ ಯಾವಾಗ ಬರುವುದೋ? ಮತ್ತೆ ಬೆಳಗ್ಗೆ ನಿದ್ದೆಗೆ ಜಾರಿದ ಹುಚ್ಚು ಪ್ರೇಮಿ. ಯಾಕೋ? ನಿನ್ನೆ ಆನ್ಲೈನ್ನಲ್ಲಿ ಮನೆಯ ಸಾಮಾನು ನನ್ನ ಕೈಯಿಂದ ಮಾಡಿ ಯಾರಿಗೋ ಕಳುಹಿಸಿಕೊಟ್ಟೆ ಎಂದನು. ಯಾರೋ ಬೇಕಾದವರು. ತುಂಬ ತೊಂದರೆ ಇತ್ತು. ನಿನಗೆ ಮನೆಗೆ ಅಮ್ಮನ ಜೊತೆ ಸಾಮಾನು ತೆಗೆದುಕೊಂಡು ಹೋಗಿ ಗೊತ್ತಿದೆ ತಾನೇ, ಹಾಗಾಗಿ ನಿನಗೆ ಹೇಳಿದೆ. ಏನೋ ಮಚ್ಚ, ಹುಡುಗಿ ಮನೆಗಾ? ರೇಗಿಸಿದನು ವಿಕ್ಕಿ. ನಿನ್ನ ತಲೆ. ಒಂದು ಸಹಾಯ ಮಾಡಿ, ಅದರಲ್ಲಿ ನಾವು ಸ್ವಾರ್ಥಿಯಾಗಬಾರದು. ನೀನು ಹೇಳಿದಾಗೆ ಹುಡುಗಿ ಚೆನ್ನಾಗಿದ್ದಾಳೆ, ನಮಗೆ ಸೂಟ್ ಆಗಲ್ಲ. ನಾವು ಸಿಂಗಲ್ ಎಂದನು ಗೆಳೆಯನ ಮಾತಿಗೆ. ಅವನ ಮಾತಿಗೆ ವಿಕ್ಕಿ ತಲೆ ಅಲ್ಲಾಡಿಸಿ, ನೋಡುವ
ಯಾರು ಯಾರಿಗೆ ಒಲಿಯುತ್ತಾರೆಂದು. ಅಂದು ಕೊನೆ ವರ್ಷದ ಪರೀಕ್ಷೆ ಮುಗಿಸಿ ತನ್ನ ಕೆಲಸಕ್ಕೆ ಹಾಜರಾದಳು. ಗೌರಿಯ ಆರೋಗ್ಯವೂ ಸರಿಯಾಗಿತ್ತು. ಆದರೆ ಮೊದಲಿನಂತೆ ಕೆಲಸ ಮಾಡಲು ಕಷ್ಟವಾಗಿತ್ತು. ಅರುಣ್ ಆನ್ಲೈನ್ ಕ್ಲಾಸ್ ಬಿಟ್ಟು ಶಾಲೆ ಕಡೆ ಮುಖ ಮಾಡಿದನು. ಪರೀಕ್ಷೆ ದಿನ ನಿಗದಿಪಡಿಸಿದರು. ಹಾಗಾಗಿ ಅರುಣ್ ಓದಿನಲ್ಲಿ ತನ್ನ ಸಮಯ ತೊಡಗಿಸಿಕೊಂಡನು. ಇಬ್ಬರೂ ಬೆಟ್ಟದ ಮೇಲೆ ನಡೆದರು. ಗಂಡನಿಗೆ ಹೆಂಡತಿ, ರೀ ಎಷ್ಟು ಇನ್ನೂ ನಡೆಯಬೇಕು, ನನ್ನ ಕೈಯಲ್ಲಿ ಆಗಲ್ಲ. ಹೇ ಮೊಲದ ಮರಿ, ಇಲ್ಲೇ ಕಲ್ಲಿನ ಬಂಡೆಯ ಮೇಲೆ ಕುಳಿತುಕೊಳ್ಳೋಣ. ಆಕೆ ಸರಿ ಎಂದಳು. ಏನ್ ಸರಿ, ನನ್ನ ಕಾಲ ಮೇಲೆ ನೀನು ಕುಳಿತುಕೊಳ್ಳಬೇಕು ಎಂದನು. ರೀ ಪಬ್ಲಿಕ್ ಪ್ಲೇಸ್, ನಿಮಗೆ ನಾಚಿಕೆಯೇ ಇಲ್ಲ ಎಂದಳು. ಗಂಡ ನಗುತ್ತಾ, ನೋಡು ಮೊಲದ ಮರಿ, ಗಂಡ ಹೆಂಡತಿ ಎಲ್ಲ ನಾಚಿಕೆ ಬಿಡಬೇಕು, ಇಲ್ಲ ಅಂದರೆ ಸಂಸಾರ ಹೇಗೆ ನಡೆಯುತ್ತೆ. ನೀನು ಬಾ ಎಂದು ಹೆಂಡತಿಯನ್ನು ತನ್ನ ಕಾಲ ಮೇಲೆ ಕುಳಿತುಕೊಳ್ಳುವಂತೆ ಮಾಡಿದನು. ಹಿಂದಿನಿಂದ ಬಂದ ಕೈ ಅವಳನ್ನು ತಬ್ಬಿಕೊಂಡು ಬಿಟ್ಟಿದ್ದವು. ರೀ ಸುಮ್ಮನೆ ಇರಿ, ನನ್ನ ಹೆಂಡತಿ ಮೇಲೆ ನನ್ನ ಹಕ್ಕು. ಕೂದಲು ಸರಿಸಿ ಮುತ್ತನಿಟ್ಟನು. ರೀ ಬನ್ನಿ ಹೋಗೋಣ, ನಿಮ್ಮ ಕಾಟ ಜಾಸ್ತಿ ಆಯಿತು. ಮತ್ತೆ ಮದುವೆ ಆಗಿ 1 ವಾರ ಕಳೆದಿರೋ ನೀನು ನಾಚಿಕೊಂಡು ಹಾಲಿನ ಲೋಟ ತರದೆ ನಿನ್ನ ಆಫೀಸ್ ಕೆಲಸದಲ್ಲಿ ಬ್ಯುಸಿ. ಮತ್ತೆ ನನ್ನ ಗತಿ ಏನು? ನಿಮಗೆ ಒಂಚೂರು ಮಾನ ಮರ್ಯಾದೆ ಇಲ್ಲ. ಈ ವಿಷಯವನ್ನು ಇಲ್ಲೇ ಮಾತಾಡಬೇಕಾ? ಗಂಡನಿಗೆ ಮತ್ತೆ ಕೋಪದ ಮುಖ ತೋರಿಸಿದಳು. ಓಕೆ, ಏನು ಮಾತಾಡಲ್ಲ. ಹಾಗಾದರೆ ಹನಿಮೂನ್ಗೆ ಹೋಗೋಣವಾ? ನನ್ನ ಮುದ್ದು ಜಾಣ, ಈಗ ಅಲ್ಲಿ ಕಾಣುವ ಕಾರ್ನ್ ಶಾಪ್ಗೆ ಹೋಗುವ, ಕಾರ್ನ್ ತಿನ್ನುತ್ತಾ ಹೋಗೋಣ ಎಂದಳು. ಗಂಡ ಹೆಂಡತಿ ಕೈ ಹಿಡಿದು ಮುಂದೆ ಸಾಗಿದರು. ಅಂದರೆ ಮೊಲದ ಮರಿ ನನ್ನ ಹೆಂಡತಿ, ಅವಳ ಕೊರಳಲ್ಲಿ ನಾನು ಕಟ್ಟಿದ ಮಾಂಗಲ್ಯ. ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಕಣ್ಣು ಬಿಟ್ಟವನಿಗೆ ಗೊತ್ತಾಗಿದ್ದೋ ಅದು ಬರೀ ಕನಸು ಎಂದೆ. ಇವನ ಕನಸು ನಿಜವಾಗುವುದೇ? ಅಂಜು ಸಂಜೆ ಕೆಲಸ ಮುಗಿಸಿ ಬಸ್ ಸ್ಟ್ಯಾಂಡ್ ಬಳಿ ಬಸ್ಗಾಗಿ ಕಾದು ನಿಂತಳು. ನಿಶು ರಜೆ ಪಡೆದಿದ್ದಳು, ಹಾಗಾಗಿ ಒಬ್ಬಳೆ. ಅಷ್ಟರಲ್ಲಿ ಧೂಳು ಎಬ್ಬಿಸುತ್ತಾ ಕಾರ್ ಬಂದು ಅಂಜು ಎದುರು ನಿಂತಿತ್ತು. ರಸ್ತೆಯಲ್ಲಿ ತೆರಳುತ್ತಿದ್ದ ಜನರು ಧೂಳು ಎಬ್ಬಿಸಿದ ಮಹಾಶಯನಿಗೆ ಬೈಯುತ್ತಾ ತೆರಳಿದರು. ಕರ್ಚಿಪ್ ತೆಗೆದುಕೊಂಡು ಕಣ್ಣುಗಳನ್ನು ಒರೆಸಿಕೊಂಡಳು. ಎದುರಿಗೆ ರಾಹುಲ್ ಕಾರಿಗೆ ಒರಗಿಕೊಂಡು ಅಂಜುಳನ್ನು ನೋಡುತ್ತಾ ನಿಂತಿದ್ದ. ಹಾಯ್, ನಿನ್ನ ನೋಡದೆ ತುಂಬ ಸಮಯವಾಯಿತು. ಎಲ್ಲಿ ತಮ್ಮ ಬಾಲ? ಬಂದಿಲ್ಲ ಅಂತ ಕಾಣುತ್ತೆ. ನನ್ನ ಕರ್ಮ, ಇವನೊಬ್ಬ ಕಮ್ಮಿ ಇದ್ದ. ನನ್ನ ಕಷ್ಟ ನನಗೆ. ದೇವರೇ, ಒಂದು ನನ್ನ ಕಷ್ಟದ ಜೀವನದಿಂದ ಮುಕ್ತಿ ಕೊಡು, ಇಲ್ಲ ಇಂಥವರಿಂದ ಮುಕ್ತಿ ಕೊಡು ಎನ್ನುತ್ತಾ ದೇವರಿಗೆ ಬೇಡಿಕೆ ಇಟ್ಟಳೋ ಅಂಜು. ವರ್ಷ ಪೂರ್ತಿ ನೋಡಿದರೋ ನೀನು ಮಾತ್ರ ಅಪರಿಚಿತನ ಲುಕ್ ಕೊಟ್ಟು ನನ್ನ ಮತ್ತಷ್ಟು ಕೆಣಕುವೆ. ನಿನ್ನ ಮನೆಯಲ್ಲಿ ಹೇಳು, ನಿನ್ನ ಡ್ರಾಪ್ ಮಾಡುತ್ತೇನೆ ಎಂದನು ರಾಹುಲ್. ಅವನ ಮಾತಿಗೆ ಅವಳ ನಿರಾಸ ಪ್ರತಿಕ್ರಿಯೆಯೇ ಉತ್ತರ. ಎಷ್ಟು ಸಮಯ ಕಳೆದರೂ ಬಸ್ ಬಂದಿರಲಿಲ್ಲ. ಕಾದು ಕಾದು ಸುಸ್ತು ಆದಳು ಅಂಜು. ಬೇರೆಡೆಗೆ ಹೋಗುವ ಬಸ್ನ ಕಂಡಕ್ಟರ್ ಕರೆದು, ಇವತ್ತು ನಿಮ್ಮ ಕಡೆ ಹೋಗುವ ಬಸ್ ರಸ್ತೆ ಮಧ್ಯೆ ಹಾಳಾಗಿ ನಿಂತಿದೆ ಎಂದನು. ಕ್ಷಣದಲ್ಲಿ ಅಲ್ಲಿದ್ದ ಜನರು ಆ ಬಸ್ಸನ್ನು ತುಂಬಿಕೊಂಡರು. ಕೆಲವು ಜನರಿಗೆ ಜಾಗ ಇರದ ಕಾರಣ ಆಟೋ ಹತ್ತಿ ಹೋದರು. ಅಂಜುಗೆ ಆಟೋದಲ್ಲಿ ಹೋಗುವಷ್ಟು ದುಡ್ಡಿಲ್ಲ. ಗಂಟೆ ಆಗಲೇ 6:30. ಯೋಚನೆ ಮಾಡುತ್ತಾ ನಡೆದು ಮುಂದೆ ಬಂದಳು. ಸ್ವಲ್ಪ ದೂರ ಹೋದ ನಂತರ ಹಿಂದೆ ತಿರುಗಿ ನೋಡಿದಳು. ಆ ದಾರಿಯಲ್ಲಿ ಯಾರೂ ಇರಲಿಲ್ಲ. ಭಯಗೊಂಡು ಮುಂದೆ ನಡೆದಳು. ಒಂದೇ ರಭಸಕ್ಕೆ ಬಂದ ಕಾರ್ ನಿಂತು ಅಂಜು ಕೈ ಹಿಡಿದು ಕಾರಿನ ಒಳಗೆ ಎಳೆದುಕೊಂಡ ರಾಹುಲ್. ಮತ್ತಷ್ಟು ಭಯಗೊಂಡು ನೀನಾ ಎಂದಳು. ಏನೇ ಪಾಪ, ಹೋಗ್ಲಿ ಎಂದರೆ ಬೇಜಾನಾಯ್ತು. ನಾನು ನಿನ್ನ ಪ್ರೀತಿ ಪಡೆಯಲು ಎಷ್ಟು ವರ್ಷ ನಿನ್ನ ಹಿಂದೆ ಸುತ್ತು ಬರುತ್ತಿದ್ದೇನೆ. ನನ್ನ ಮೇಲೆ ಪ್ರೀತಿ ಬಿಡು. ಒಂದು ನಗು ಇಲ್ಲ. ನಿನ್ನ ಹೆಸರೂ ಹೇಳುತ್ತಿಲ್ಲ. ಇವತ್ತು ನೀನು ಪ್ರೀತಿ ಮಾಡಲೇಬೇಕು. ಅದು ಹೇಗೆ ತಪ್ಪಿಸಿಕೊಂಡು ಹೋಗ್ತೀಯಾ, ಹೋಗು ಎಂದನು. ಅವಳ ಕೈಗೆ ಬಟ್ಟೆ ಕಟ್ಟಿದನು. ನಿನಗೆ ಹುಚ್ಚುನಾಯಿ ಕಚ್ಚಿದೀಯಾ? ನನ್ನ ಬಿಡು. ನೀನು ಏನು ಮಾಡಿದರೂ ನಿನ್ನ ಮೇಲೆ ಪ್ರೀತಿ ಬರಲ್ಲ ಎಂದಳು. ಕಾರ್ ಮುಂದೆ ಸಾಗಿತ್ತು. ಕಾರ್ ಕಾಂಪೌಂಡ್ ದಾಟಿ ಬರುವಾಗಲೇ ದೊಡ್ಡ ಬಂಗಲೆ. ಅದರಲ್ಲಿ ಇರುವ ಕೆಲಸಗಾರರಿಗೆ ದುಡ್ಡು ಕೊಟ್ಟು ಹೋಗಲು ಹೇಳಿದ. ಕಾರ್ನಲ್ಲಿ ಕಿರುಚಿ ಕೂಗಿಕೊಂಡರೋ ಗ್ಲಾಸ್ನಿಂದ ಯಾರಿಗೂ ಕೇಳಿಸಲಿಲ್ಲ. ಕೊನೆಗೆ ಸುಸ್ತು ಆದಳು ಅಂಜು. ನಿನ್ನ ಹುಚ್ಚು ಜಾಸ್ತಿಯಾಯಿತೋ? ಒಂದು ಹುಡುಗಿನ ಎಳೆದುಕೊಂಡು ಬಂದ ಹೇಳಿ ನೀನು. ಕಾರ್ನಿಂದ ಇಳಿದು ರಾಹುಲ್ನ ತರಾಟೆಗೆ ತೆಗೆದುಕೊಂಡಳು. ಬಾಯಿ ಮುಚ್ಚಿ ಸುಮ್ಮನೆ ಇರೋ, ಇಲ್ಲ ಅಂದರೆ ನಿನ್ನ ಏನ್ ಮಾಡುತ್ತೇನೆ ನೋಡು ಎಂದ. ಮನೆಯೊಳಗೆ ಬಂದು ಕುಡಿಯಲು ಕುಳಿತು ಬಿಟ್ಟ. ನೋಡು, ಇದು ನನ್ನ ಫಾರ್ಮ್ ಹೌಸ್. ಇಲ್ಲಿ ಯಾರೂ ಇಲ್ಲ. ನಾವು ಇಬ್ಬರೇ. ಹೇಳು, ನಿನಗೆ ನಾನು ಇಷ್ಟ ತಾನೇ? ಅಂಜುಳ ಕೈ ಹಿಡಿದು ತನ್ನೆಡೆಗೆ ಎಳೆದನು. ಕುಡಿದ ವಾಸನೆ ಅಂಜು ಮೂಗಿಗೆ ಬಡಿಯಿತು.
ಆ ಕ್ಷಣಕ್ಕೆ ಅವನನ್ನು ದೂಡಿಬಿಟ್ಟಳು. ಛೀ, ನೀನೊಬ್ಬ ಶಿಖಂಡಿ. ನೀನು ಗಂಡಸೇ ಆಗಿದ್ರೆ ಒಳ್ಳೆ ಮನಸ್ಸಲ್ಲಿ ಪ್ರೀತಿಯಿಂದ ಒಂದು ಹುಡುಗಿಯ ಹೃದಯ ಗೆಲ್ಲೋ. ನನ್ನ ಇಲ್ಲಿಂದ ಹೋಗಲು ಬಿಡು, ಮರ್ಯಾದೆಯಿಂದ ಹೇಳುತ್ತಿದ್ದೇನೆ. ಕೋಪದಿಂದ ಮಾತು ಆಡಿಬಿಟ್ಟಳು. ಬಿದ್ದವನು ಎದ್ದು, ನಾನು ಗಂಡಸಲ್ಲ ತಾನೇ? ಹಾಗಾದರೆ ಈಗ ನಿನ್ನ ಏನು ಮಾಡಿದರೂ ನಾನು ಜವಾಬ್ದಾರಿಯಲ್ಲ. ಕೈಯಲ್ಲಿದ್ದ ಬಾಟಲ್ ಕೆಳಗೆ ಬಿಸಾಕಿ ಅವಳನ್ನು ಹಿಡಿಯಲು ಬಂದನು. ಅವನಿಂದ ತಪ್ಪಿಸಿಕೊಳ್ಳಲು ಓಡಿದಳು. ಎಲ್ಲ ಮೂಲೆ ಮೂಲೆಯೂ ರಾಹುಲ್ಗೆ ಗೊತ್ತಿತ್ತು. ಅಂಜು ಎಲ್ಲಿ ಓಡಿ ಹೋದರೋ ಕುಡಿದ ಮತ್ತಿನಲ್ಲಿ ಅವಳ ಮಾತು ಶಿಖಂಡಿ ಆತನ ಕಿವಿಗೆ ಮತ್ತೆ ಮತ್ತೆ ಕೇಳುತ್ತಿತ್ತು. ಕೋಪ ಮತ್ತಷ್ಟು ಹೆಚ್ಚಾಗಿ, ಇವತ್ತು ಒಂದು ಗತಿ ಮಾಡಿಬಿಡುವೆ ಎನ್ನುತ್ತಾ ಅವಳ ಮುಂದೆ ನಿಂತ. ಅಂಜು ಎದುರು ರಾಹುಲ್, ಹಿಂದೆ ಸ್ವಿಮ್ಮಿಂಗ್ ಪೂಲ್. ಅವಳ ಪಾಲಿಗೆ ಎರಡು ಕೆಟ್ಟದ್ದು: ನೀರಿನಲ್ಲಿ ಮುಳುಗಿ ಸಾಯುವುದೋ, ಇಲ್ಲ ಈತನ ಕೈಯಲ್ಲಿ ನೆರಳಿ ಸಾಯುವುದೋ. ಮುಂದೆ ನನ್ನ ಅಮ್ಮ ಹಾಗೂ ಅರುಣ್ನ ಯಾರು ನೋಡಿಕೊಳ್ಳುತ್ತಾರೆ? ದೇವರೇ, ನನ್ನ ಕುಟುಂಬದ ರಕ್ಷಣೆ ನಿನಗೆ. ನನಗೂ ಸಾಯಲೂ ಇಷ್ಟ ಇಲ್ಲ. ಏನೂ ಮಾಡದ ಸ್ಥಿತಿ ನನ್ನದು. ಬಾಯಿ ಮುಚ್ಚಿಕೊಂಡಿದ್ದರೆ ಸರಿ ಇರುತ್ತಿತ್ತು. ಯೋಚನೆಯಲ್ಲಿ ಇದ್ದ ಅಂಜು ಕೈ ಹಿಡಿದು ಬಿಟ್ಟ ರಾಹುಲ್. ಪಾಪಿ, ನನ್ನ ಕೈ ಬಿಡು, ನಿನ್ನ ದಮ್ಮಯ್ಯ ಎಂದಳು ಅಸಹನೆಯಲ್ಲಿ. ಓಹೋ, ನಿನ್ನೆ ಬಿಡಲ್ಲ. ಇದು ತುಂಬಾ ದಿನದ ಆಸೆ. ಒಂದು ಟೈಮ್ ನಮ್ಮಿಬ್ಬರ ಮಧ್ಯೆ ಇದೆಲ್ಲ ನಡೆದರೆ ನೀನು ನನ್ನ ಹಿಂದೆ ಬರುತ್ತೀಯಾ? ನೋಡು, ನೀನು ಏನು ಮಾಡಿದರೂ ಸರಿ, ನಿನ್ನ ಹಿಂದೆ ನಾನು ಬರುವಳಲ್ಲ. ನೀನು ಪ್ರೀತಿ ಮಾಡಿದರೆ ನನಗೂ ನಿನ್ನ ಮೇಲೆ ಅದೇ ಭಾವನೆ ಇರಬೇಕು. ನನಗೂ ಆಸೆ, ಕನಸು ಇವೆ. ನೀನು ಹೇಳಿದೆ ಎಂದ ಮಾತ್ರಕ್ಕೆ ನಿನ್ನ ಪ್ರೀತಿ ಮಾಡಲು ಆಗಲ್ಲ. ನಿನ್ನ ಮುಖ ನೋಡಲು ಇಷ್ಟ ಇಲ್ಲ. ಬಿಗಿಯಾಗಿ ಹಿಡಿದ ಕೈ ಎಷ್ಟು ಒದ್ದಾಡಿದರೂ ಬಿಡಿಸಿಕೊಳ್ಳಲು ಹೆಣಗಾಡಿದಳು. ಕೊನೆಗೆ ಆತನ ಕೈಯನ್ನು ಕಚ್ಚಿಬಿಟ್ಟಳು. ತಪ್ಪಿಸಿಕೊಳ್ಳಲು ಹೋದವಳು ರಾಹುಲ್ ಕಾಲು ಅಡ್ಡ ಬಂದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದಳು. ತೋರಾಡಿದವನಿಗೆ ಕಾಲಿಂಗ್ ಬೆಲ್ ಶಬ್ದಕ್ಕೆ ಬಾಗಿಲು ತೆರೆದನು. ಎದುರಿಗೆ ಕಾರ್ತಿಕ್, ವಿಕ್ಕಿ ನಿಂತಿದ್ದರು. ರಾಹುಲ್ ಕುಡಿದ ನಶೆ ಗೆಳೆಯನನ್ನು ನೋಡಿ ನಿಧಾನವಾಗಿ ಇಳಿಯಿತು. ತಡಬಡಿಸುತ್ತಾ, ನೀವೇನು ಇಲ್ಲಿ ಎಂದನು. ವಿಕ್ಕಿ ಅವನನ್ನು ದೂಡಿ ಹೊಳಬಂದನು. ಕಾರ್ತಿಕ್ ಎದುರಿಗೆ ನಿಂತ ರಾಹುಲ್, ಯಾಕೋ, ಏನಾಯಿತೋ? ಸಡನ್ ಆಗಿ ನೀವೇನು ಎಂದ. ಅವನ ಮಾತಿಗೆ ಕಾರ್ತಿಕ್, ಯಾಕೋ ಬೆವರುತ್ತಿದ್ದೀಯಾ? ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಹೋಗುವಿ ಎಂದು ವಿಕ್ಕಿನ ಕರೆದನು. ಕಾರ್ತಿಕ್ ಎಂದು ಜೋರಾಗಿ ಕೂಗಿದನು. ಕಾರ್ತಿಕ್ ಭಯದಲ್ಲಿ ವಿಕ್ಕಿ ಕಡೆ ಓಡಿದನು. ಅವನ ಹಿಂದೆ ರಾಹುಲ್. ಮೂವರು ಆ ದೃಶ್ಯ ಕಂಡು ಬೆಚ್ಚಿಬಿದ್ದರು. ಏನೋ ಮಾಡಲು ಹೋಗಿ ಒಂದು ಪ್ರಾಣದ ಜೊತೆ ಆಟ ಆಡಿದ ರಾಹುಲ್. ಇದನ್ನು ಕಾರ್ತಿಕ್ ಹಾಗೂ ವಿಕ್ಕಿ ಸರಿ ಮಾಡುವವರೇ? ನೀರಿನಲ್ಲಿ ಮುಳುಗುತ್ತಿದ್ದವಳನ್ನು ನೋಡಿ ಮೂವರು ಬೆಚ್ಚಿಬಿದ್ದರು. ಕಾರ್ತಿಕ್ ಹಾಗೂ ವಿಕ್ಕಿ ನೀರಿಗೆ ಹಾರಿ ಅಂಜನಾಳನ್ನು ಮೇಲೆ ತಂದು ಸೋಫಾದಲ್ಲಿ ಮಲಗಿಸಿದರು. ಅಂಜನಾ ಮುಖ ಕಂಡ ಕಾರ್ತಿಕ್ ಅಂಜುಳ ಮುಖ ತಟ್ಟಿ ಎಬ್ಬಿಸಲು ಪ್ರಯತ್ನ ಪಟ್ಟನು. ವಿಕ್ಕಿ, ಬೇಗ ಹೋಗಿ ಹತ್ತಿರದಲ್ಲಿರುವ ಡಾಕ್ಟರ್ನ ಕರೆದುಕೊಂಡು ಬಾ ಎಂದನು. ಸರಿ ಎಂದ ವಿಕ್ಕಿ ಅಲ್ಲಿಂದ ತೆರಳಿದನು. ಅಂಜು ಹೊಟ್ಟೆ ಹೊತ್ತಿ ಕುಡಿದು ಸ್ವಲ್ಪ ನೀರು ಆಚೆ ತೆಗೆದನು. ಆದರೆ ಅಂಜು ಕಣ್ಣು ತೆರೆದಿಲ್ಲ. ಅಂಜು, ಪ್ಲೀಸ್ ಕಣ್ಣು ಬಿಡೆ. ನಿನಗೆ ಏನಾಯಿತೆ? ನನಗೆ ಭಯ ಕೊಡಬೇಡ. ಮತ್ತೆ ಮತ್ತೆ ಮುಖ ತಟ್ಟಿ ತಟ್ಟಿ ಎಚ್ಚರ ಮಾಡಲು ನೋಡಿದನು. ಅಂಜು ಕೈ ಮುಖಕ್ಕೆ ಹೊತ್ತಿಕೊಂಡು ಅತ್ತನು. ಒಮ್ಮೆಲೆ ನೆನಪಾದದ್ದು CPR, ತಮ್ಮ ಬಾಯಿಯಿಂದ ಬೇರೆಯವರ ಬಾಯಿಗೆ ಕೊಡುವ ಉಸಿರನ್ನು ಕೊಡುವ. ಅರೆ ಕ್ಷಣ ಯೋಚಿಸದೆ ತನ್ನ ಬಾಯಿಯಿಂದ ಅವಳಿಗೆ ಉಸಿರು ನೀಡಿದನು. ಅದನ್ನು ಕಂಡ ರಾಹುಲ್ ಮೈಯೆಲ್ಲ ಹುರಿದು, ಕಾರ್ತಿಕ್, ಇದೇನು ಮಾಡುತ್ತೀಯಾ? ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವುದು ಬಿಟ್ಟು ಅವಳಿಗೆ ಗೊತ್ತಿಲ್ಲದೆ ಇದೆಲ್ಲ ತಪ್ಪು ಎಂದನು. ಕಾರ್ತಿಕ್ ರಾಹುಲ್ನತ್ತ ತಿರುಗಿ ಕೆನ್ನೆಗೆ ಚಟಾರನೆ ಒಂದು ಏಟು ಕೊಟ್ಟನು. ರಾಹುಲ್ನ ಬಟ್ಟೆ ಹಿಡಿದು, ಹೇಳು, ಅಂಜುಗೆ ಏನು ಮಾಡಿದೆ? ನಿನ್ನ ಹುಡುಗಿಯರ ಚಟಕ್ಕೆ ನನ್ನ ಅಂಜುಳೇ ಆಗಬೇಕೇನೋ? ಅವಳು ನನ್ನ ಹೃದಯದ ದೇವತೆ. ಪಾಪಿ, ಅವಳಿಗೆ ಏನಾದರೂ ಆದರೆ ನಿನ್ನ ಪ್ರಾಣ ತೆಗೆದು ಬಿಡುತ್ತೇನೆ ಎಂದ. ಅಂಜು ನಿಧಾನವಾಗಿ ಕಣ್ಣು ಬಿಟ್ಟಳು. ಉಸಿರಾಡಲು ಕಷ್ಟ ಎಂದೆನಿಸಿತು. ಕಣ್ಣು ಬಿಟ್ಟವಳಿಗೆ ಎದುರಿಗಿರುವ ವಸ್ತು ಮಂಜು ಮಂಜು ಆಗಿ ಕಾಣಿಸಿತು. ಸ್ವಲ್ಪ ದೂರದಲ್ಲಿ ಕಾರ್ತಿಕ್ ಹಾಗೂ ರಾಹುಲ್ ಕಿತ್ತಾಡುತ್ತಿದ್ದರು. ಅವಳ ದನಿ ಕ್ಷೀಣಿಸಿದ ಕಾರಣ ಅವರನ್ನ ಕರೆದರೂ ಅದು ಅವಳ ವ್ಯರ್ಥ ಪ್ರಯತ್ನ. ಕಾರ್ತಿಕ್, ಡಾಕ್ಟರ್ ಎಂದನು ಅವಸರದಲ್ಲಿ ಬಂದ ವಿಕ್ಕಿ. ಇಬ್ಬರೂ ಜಗಳ ನಿಲ್ಲಿಸಿ ಡಾಕ್ಟರ್ಗೆ ಅಂಜುಳನ್ನು ನೋಡಲು ದಾರಿ ಮಾಡಿಕೊಟ್ಟರು. ಡಾಕ್ಟರ್ ಅಂಜುಳನ್ನು ಗಮನಿಸಿ, ಸ್ವಲ್ಪ ಉಸಿರಾಟ ಜೋರಾಗಿ ತೆಗೆದುಕೊಳ್ಳಿ, ದೇಹದ ಒಳಗೆ ನೋವು ಇದ್ದರೆ ಹೇಳಿ ಎಂದರು. ಅಂಜುಳು ಮೆಲ್ಲಗೆ ಇಲ್ಲ ಎಂದಳು. ಸರಿಯಾಗುತ್ತೆ, ಸ್ವಲ್ಪ ಸಮಯದಲ್ಲಿ. ಡಾಕ್ಟರ್ ರೆಸ್ಟ್ ಮಾಡಲು ಹೇಳಿದ್ದರು. ನೋಡಿ, ತಪ್ಪು ತಿಳಿಯಬೇಡಿ. ದೊಡ್ಡ ಮನೆ, ನಿಮ್ಮ ಅಪ್ಪ ಅಮ್ಮ ಅಥವಾ ಮನೆ ಹಿರಿಯರು ಯಾರೂ ಇಲ್ವಾ? ಡಾಕ್ಟರ್ ಒಂದು ಅನುಮಾನ ವ್ಯಕ್ತಪಡಿಸಿ ಕೇಳಿದರು. ಡಾಕ್ಟರ್,
ಇವರಿಬ್ಬರೂ ಅಂಜನಾಳ ಅಣ್ಣಂದಿರೋ. ನಾನು ಅತ್ತೆ ಮಗ ಎಂದನು ಕಾರ್ತಿಕ್. ಪಾಪಿ, ನಿನ್ನ ಅತ್ತೆ ಮಗಳಾ? ನಾವು ಅಣ್ಣಂದಿರಾ? ಮಗನೇ, ಡಾಕ್ಟರ್ ಹೋಗ್ಲಿ, ನಿನಗೆ ಇದೆ ಎಂದನು ಮನದಲ್ಲಿ ವಿಕ್ಕಿ. ಕಾರ್ತಿಕ್ನ ಮಾತು ಕೇಳಿ ಕೋಪ ಇದ್ದರೂ ಡಾಕ್ಟರ್ ಮುಂದೆ ಹೌದು ಎಂದು ತಲೆ ಆಡಿಸಿದ ರಾಹುಲ್. ಡಾಕ್ಟರ್ ಸರಿ ಎಂದು ಹೊರಟರು. ಕಾರ್ತಿಕ್ ಎಂದು ಕರೆದಳು. ಹತ್ತಿರ ಬಂದವನ ಕೈ ಹಿಡಿದು ಹೇಳಲು ಹೋದವಳನ್ನು ತಾನೇ ಅಂಜುಳನ್ನು ಹೇಳಿಸಿದನೋ. ನೀರನ್ನು ಕುಡಿಸಿ, ನೀನು ಇಲ್ಲಿ ಹೇಗೆ ಬಂದೆ ಎಂದನೋ. ಅವನ ಪ್ರಶ್ನೆಗೆ ಅವಳ ಬಳಿ ಉತ್ತರ ಇಲ್ಲ. ಏನೆಂದು ಹೇಳಲಿ? ನನಗೆ ಇಲ್ಲಿ ಇರಲು ಭಯ, ಮನೆಗೆ ಕರೆದುಕೊಂಡು ಹೋಗು ಎಂದಳೋ. ಅಂಜೋ, ನಿನ್ನ ಭಯ ಸಂಕಟ ನನಗೆ ನೋಡಲು ಆಗಲ್ಲ. ನಿನ್ನ ತಬ್ಬಿಕೊಂಡು ಬಿಡುತ್ತೇನೆಂದು ಭಯ. ನನ್ನ ಪುಟ್ಟ ಗೂಡಲ್ಲಿ ನಿನ್ನ ಬಚ್ಚಿಟ್ಟು ಕಾವಲು ಕಾಯಬೇಕು. ಒಂದು ಕ್ಷಣ ಕಣ್ಮುಚ್ಚಿಕೊಂಡು ಮನಸ್ಸಿನ ಮಾತಿಗೆ ಅಲ್ಲೊಂದು ವಿರಾಮ ಇಟ್ಟನೋ. ಸರಿ ಎಂದನು ಅವಳ ಮಾತಿಗೆ. ವಿಕ್ಕಿ, ನೀನು ಮನೆಗೆ ಹೋಗು, ನಾನು ಇವಳನ್ನು ಮನೆಗೆ ಬಿಟ್ಟು ಬರುವೆ. ಹೊರಗೆ ಕರೆದುಕೊಂಡು ಬಂದ ಅಂಜುಳನ್ನು ನಿಲ್ಲಿಸಿ ನೋಡುತ್ತಾ ನಿಂತ ರಾಹುಲ್ನತ್ತ ಹೋದನೋ. ನನ್ನ ಪ್ರೀತಿ ಮೇಲೆ ಕಣ್ಣು ಹಾಕಿದರೆ ನಿನ್ನ ಕಣ್ಣು ಕಿತ್ತು ಬಿಡುವೆ. ಗೆಳೆಯ ಎಂಬ ಕಾರಣಕ್ಕೆ ಕೆನ್ನೆಗೆ ಮಾತ್ರ ಬಿದ್ದಿದೆ, ಇಲ್ಲ ಅಂದ್ರೆ ನಿನ್ನ ಸಾಯಿಸಿ ಬಿಡುತ್ತಿದ್ದೆ. ಬೈಕ್ನಲ್ಲಿ ಕುಳಿತುಕೊಳ್ಳುವ ಮೊದಲು ಅಂಜುಳ ಹೇರ್ ಕ್ಲಿಪ್ ತೆಗೆದನೋ. ದುಪ್ಪಟ ತೆಗೆದುಕೊಡುವಂತೆ ಹೇಳಿ ಅವಳ ಪೂರ್ತಿ ದೇಹಕ್ಕೆ ಸುತ್ತಿ ಜಾಗ್ರತೆಯಿಂದ ಕುಳಿತುಕೊಳ್ಳಲು ಹೇಳಿ ಮನೆಗೆ ಕರೆದುಕೊಂಡು ಹೋದನು. ಅಂದ್ರೆ ಕಾರ್ತಿಕ್ ಅಂಜುಳನ್ನು ಲವ್ ಮಾಡುತ್ತಾ ಇದ್ದಾನಾ? ಎಷ್ಟೋ ವರ್ಷಗಳಿಂದ ಪ್ರೀತಿ ಎನ್ನುತ್ತಿದ್ದಾನೆ. ಹಾಗಾದರೆ ಅಂಜುಗೂ ಕಾರ್ತಿಕ್ಗೂ ಏನು ಸಂಬಂಧ? ಮುಂದೆ ಏನಾಗಲಿದೆ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.